ಡಿಸೆಂಬರಲ್ಲಿ ಡಿ ಕೆ ಸಿ ಎಮ್ ಆಗ್ತಾರೆ. ಒಂದಿಷ್ಟು ಜನ ಕೌಂಟ್ರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟ್ರ್ ಕೊಡೋದು ನಾನೇ. ಮತ್ತೆ ಅಲ್ಲಿವರೆಗೆ ಬಿಟ್ಬಿಟ್ರಿ, ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸ್ನಲ್, ನಿಮಗೆ ಪಬ್ಲಿಕ್ಕಾಗಿ ಹೇಳೋದು ಬೇಡ. ಇವ್ರು ಡಿಸೆಂಬರಲ್ಲಿ ಡಿ ಕೆ ಸಿ ಎಮ್ ಆಗ್ತಾರೆ. ಒಂದಿಷ್ಟು ಜನ ಕೌಂಟ್ರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟ್ರ್ ಕೊಡೋದು ನಾನೇ. ಮತ್ತೆ ಅಲ್ಲಿವರೆಗೆ ಬಿಟ್ಬಿಟ್ರಿ, ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸ್ನಲ್, ನಿಮಗೆ ಪಬ್ಲಿಕ್ಕಾಗಿ ಹೇಳೋದು ಬೇಡ. ಇವ್ರು ಡಿಸೆಂಬರಲ್ಲಿ ಡಿ ಕೆ ಸಿ ಎಮ್ ಆಗ್ತಾರೆ. ಒಂದಿಷ್ಟು ಜನ ಕೌಂಟ್ರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟ್ರ್ ಕೊಡೋದು ನಾನೇ. ಮತ್ತೆ ಅಲ್ಲಿವರೆಗೆ ಬಿಟ್ಬಿಟ್ರಿ, ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸ್ನಲ್, ನಿಮಗೆ ಪಬ್ಲಿಕ್ಕಾಗಿ ಹೇಳೋದು ಬೇಡ. ಇವ್ರು ಡಿಸೆಂಬರ್ವರೆಗೂ ಜೊತೆಗೆ ಶಿವಲಿಂಗೇಗೌಡರಿಂದ ಆಡಿಯೋ ಲೀಕ್ ಆಗಿರ್ತಕ್ಕಂಥದ್ದು, ಶ್ರೇಯಸ್ ಪಾಟೀಲ್ ಗೆಲುವಿಗೆ 7 ಕೋಟಿ ರೂಪಾಯಿ ಹಣವನ್ನು ನಾವು ಜನರಿಗೆ ಹಂಚಿಕೆ ಮಾಡಿದ್ದೀವಿ ಅನ್ನೋಂಥದ್ದು, ಅದು CM DCM ಕೂಡ ಅದರಲ್ಲಿ ಇದು ಮಾಡಿದ್ದಾರೆ ಅನ್ನೋದು. ನೋಡಿರಿ, ನಾನು ಆ ವಿಡಿಯೋ ನೋಡಿಲ್ಲ. ಅದ್ರ ಮೇಲೂ ಈಗ ನನ್ನದು ಮುಚ್ಚಿಡ್ಕೊಂಡು ಮಾತಾಡೋದೇನಿಲ್ಲ. ಚುನಾವಣೆ ನಾವೆಲ್ಲ ಸಬ್ಮಿಟ್ ಮಾಡಿರ್ತೀವಿ, ರೆಕಾರ್ಡ್ಗಳು ನೋಡಿ ಎಷ್ಟು ಚುನಾವಣೆ ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಸೇರಿ ಐಟಿಗೆ ಸಬ್ಮಿಟ್ ಮಾಡಿರ್ತೀವಿ. ಚುನಾವಣೆ ಖರ್ಚು ಮಾಡ್ದೇ ಹೆಂಗಾಗ್ತದೆ? ಈಗ ಉದಾಹರಣೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು, ಪೆಂಡಲ್ನವ್ರು ಯಾರು ಫ್ರೀ ಆಗ್ತಾರಾ? ಯಾರೂ ಹಾಕಲ್ಲ. ಚೇರ್ಗಳು ಯಾರು ಫ್ರೀ ಕೊಡ್ತಾರೆ? ಮೈಕ್ ಯಾರು ಫ್ರೀ ಕೊಡ್ತಾರೆ? ಯಾವುದೂ ಇಲ್ಲ. ಅವಕ್ಕೆಲ್ಲ ಖರ್ಚು ಮಾಡಲೇಬೇಕು. ಚುನಾವಣೆ ಖರ್ಚು ಮಾಡಿರ್ತಾರೆ. ಅದನ್ನು ಯಾವುದೋ ರೀತಿ ಅವ್ರು ಅರ್ಥೈಸ್ಕೊಂಡು ಏನೇನು ಹೇಳಿದ್ರು ಅಂದರೆ ಉತ್ತರ ಕೊಡೋಕ್ಕಾಗಲ್ಲ. ಶಿವಲಿಂಗೇಗೌಡರು ಹೇಳ್ತಕ್ಕಂಥದ್ದು 7 ಕೋಟಿ ರೂಪಾಯಿ ಹಣವನ್ನು ಜನರಿಗೆ ಹಂಚಿಕೆ ಮಾಡಿದ್ದೀವಿ, ಪ್ರತಿಯೊಬ್ಬ ಜನರಿಗೆ 500 ರೂಪಾಯಿ ಕೊಟ್ಟಿದ್ದೀವಿ ಅನ್ನೋಂಥ ವಿಚಾರ. ಈಗ ಶಿವಲಿಂಗೇಗೌಡರು ಆ ಥರ ಹೇಳಿದ್ರೆ ನಾನು ನಿಜವೂ ಹೇಳಿಕೆ ನೋಡಿಲ್ಲ. ಹೇಳಿಕೆ ಕೊಟ್ಟಿದ್ರೆ ತಪ್ಪೇ. ಅದು ಒಬ್ಬರು ಹಿರಿಯ ಶಾಸಕರು, ಅವ್ರ ಬಗ್ಗೆ ನಾವೆಲ್ಲ ಮಾತಾಡೋದಲ್ಲ. ಅವರೇ ಸುಮ್ಮನೆ ಏನು ಬೇಕಂದು ಹೇಳಿಕೆ ಕೊಟ್ಕೊಂತಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ದಯಮಾಡಿ ಅಂಥ ಹೇಳಿಕೆ ಯಾರೂ ಕೊಡಬಾರ್ದು. ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ನಾನು ನೋಡಿದ್ದೆ, ನೀವು ನೋಡಿದ್ದೆ. ಸುಮ್ಮನೆ ಜನಗಳ ದಾರಿ ತಪ್ಪಿಸೋಂಥ ವ್ಯವಸ್ಥೆ ಮಾಡಿ ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. 7 ಕೋಟಿ ಕೊಟ್ಟು ಕಾಂಗ್ರೆಸ್ಸವ್ರು ಚುನಾವಣೆ ಗೆದ್ದರು ಅಂತೇಳಿ ಪಾರ್ಟಿ ಡ್ಯಾಮೇಜ್ ಆಗಬಾರ್ದು. ಪಾರ್ಟಿ ಡ್ಯಾಮೇಜ್ ಕೊಟ್ಟು ಸ್ಟೇಟ್ಮೆಂಟಿಗೆ ರಾಜಣ್ಣರು ಅನುಭವಿಸಿದ್ದಾರೆ. ಆ ಥರ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ರೆ ಕ್ರಮ ಅವ್ರ ಮೇಲೂ ಪಕ್ಷ ತಗೋಬೇಕು.